ಅಥವಾ ಸನಾತನ ಧರ್ಮದಲ್ಲಿ ತಾರತಮ್ಯ ಇತ್ತು ಅನ್ನೋ ಕಾರಣಕ್ಕೆ ಮತಾಂತರಗಳಾಗ್ತಾ ಇರೋದು? ನಮ್ಮಲ್ಲೆಲ್ಲ ಸರಿ ಇದ್ರೆ ಬೇರೆ ಧರ್ಮಕ್ಕೆ ಯಾಕೆ ಹೋಗ್ತಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳಿದ ಪ್ರಶ್ನೆ. ತಾರತಮ್ಯ ಎಲ್ಲಿಲ್ಲ, ಯಾವುದ್ರಲ್ಲಿಲ್ಲ? ಅಂಥದ್ದು ಯಾವ್ದಾದ್ರು ಒಂದು ಮತವನ್ನು ತೋರಿಸ್ಕೊಡೋ ಸಾಧ್ಯ ಈ ಪ್ರಪಂಚದಲ್ಲಿ? ರಾಜಕಾರಣಿಗಳು ದೇವಾಲಯದ ಮತ್ತು ಮಠ ಮಂದಿರಗಳಲ್ಲಿ ಹುಂಡಿಗಳಿಗೆ ಕೈ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತು ಅವರು ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ. ಯಾರು ಇದನ್ನು ದುರುಪಯೋಗ ಮಾಡ್ತಾನೋ ಅವನು 60,000 ವರ್ಷಗಳ ಕಾಲ ಕೊಳಕಿನಲ್ಲಿ ಕ್ರಿಮಿಯಾಗಿ ಬಾಳಲಿ. ಅದೇ ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ಎಲ್ಲ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಅದು ಧರ್ಮ ಅಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುವುದರಲ್ಲಿ ಧರ್ಮದ ವೇಷ ಹಾಕೊಂಡು ಬರುತ್ತೆ ಎಷ್ಟೋ ಸರ್ತಿ, ಅದಾಗುತ್ತೆ, ನಡೆಯುತ್ತೆ. ಅದು ನಮ್ಮಲ್ಲಿ ಜಾತಿ ಪದ್ಧತಿಗೆ ಹಾಗೆ ಜಾತಿ ಹೆಸರಲ್ಲಿ ಶೋಷಣೆಗೆ ಬ್ರಾಹ್ಮಣರೇ ಕಾರಣ ಅನ್ನೋದು ಒಂದು ಇದು ಪೂರ್ತಿ ಬ್ರಾಹ್ಮಣರೇ ಮಾಡಿದ್ದು ಅಂತಾದರೆ ಒಂದ್ಸರಿ ಗಮನಿಸಬೇಕು, ಬ್ರಾಹ್ಮಣ ತಾನೇ ನಟ್ಕೊಂಡಿದ್ದಾನೆ. ಡೆಮೋಗ್ರಫಿಯಿಂದಾಗಿಯೇ ಹಿಂದೂಗಳ ಹತ್ಯೆ ನಡೀತಾ ಇದೆ. ಇವತ್ತು ಹೇಗೆ ಪಾಕಿಸ್ತಾನದಲ್ಲಿ ಅನುಭವಿಸ್ತಾ ಇದ್ದಾರೋ, ಬಾಂಗ್ಲಾದೇಶದಲ್ಲಿ ಅನುಭವಿಸ್ತಾ ಇದ್ದಾರೋ, ಆ ತರಹ ತುಂಬ ಘೋರವಾಗಿ ಅದು ಅನುಭವಿಸುವಂಥ ಕಾಲ ಬರುತ್ತೆ ಅಂತ. ಖಂಡಿತವಾಗಿಯೂ ಮಕ್ಕಳು ಜಾಸ್ತಿ ಬೇಕು.